ನಿನ್ನೆ ಬೊಕ್ಕಳು ಬಿಸಿಲಿತ್ತು ಜರ ಟ್ಯಾಂಕ್ಸಪ್ಪ ಜರ ಯಾಕಪ್ಪ ಅಂತಂದ್ರೆ ಇವತ್ತು ರವಿವಾರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ ನಂದು ನಿನ್ನೆ ಬ್ಲಾಗ್ ನೋಡ್ರಿ ಅನ್ಕೋತೀನಿ. ಹಂಗೆ ಇವತ್ತಿನ ಬ್ಲಾಗ್ ನೋಡ್ರಿ ಇವತ್ತು ಚಂದ ಕಾಣಿಸ್ತೀನಿ. ನಾ ಜರ ನೋಡ್ರಿ ಚಂದ ಕಾಣಿಸ್ತೀನಿ, ಅದಕ್ಕೆ ನೀವು ನೋಡ್ರಿ. ನಾ ದಿನ ನಮ್ಮ ರೂಮ್ದೇನು ಚಾಲೂ ಮಾಡ್ತಿದ್ದೆ, ಈಗ ಅದೇ ಚಾಲೂ ಮಾಡೀನಿ. ಯಾಕಪ್ಪ ಅಂತಂದ್ರೆ ಸ್ಟೋರಿ ಹೊಂಟೀನಿ ಈಗ ನೋಡಿರಿ. ನೋಡ್ರಿ ಅರ್ಬಿ ಎಟ್ಟದ ಎಲ್ಲ ಬಾಯಿಸ್ದವ ಮ್ಯಾಗ. ನಿಮ್ಮ ತಂಗಿದು ಡ್ರೆಸ್ ತೊಗೋಬೇಕಂತ ಹೊಂಟೀನಿ. ನೋಡ ಅಂತ ಚಲೋ ಅವ ಇಲ್ಲ. ಇಷ್ಟೆಲ್ಲ ಅರ್ಬಿ ಹೋಗ್ತಾರೆ, ನನಗೆ ಏನು ಪಸಂದ್ ಬೀಳಿಲ್ಲ. ನನ್ನ ತಂಗಿ ಹಾಕೊಳ್ಳೋಂಥ ಇಲ್ಲಿ ಅದರ ಕಲೆಗೆ ಪ್ಲ್ಯಾನ್ ಚೇಂಜ್ ಇತ್ತು. ಸೇಮ್ ಇಂಥವ ಮತ್ತು ಹೊಂಟೀನಿ. ಅಂತ ತಂಗಿ ಚಲೋ ಅನಿಸಿಲ್ಲ ಅಂದ್ರೆ ತೊಗೊಳೋದಿಲ್ಲ. ಒಂದೇ ಮಾತು, ಚಲೋ ಅನಿಸ್ಲು ಬಿಡೋದಿಲ್ಲ, ಚಲೋ ಅನಿಸ್ಲಿಲ್ಲ ತೊಗೊಳೋದಿಲ್ಲ. ನನಗೆ ಚಲೋ ಅನ್ಸಲ್ಲ ಇವರೆಗೆ ನನಗೆ ಬಿಟ್ಕೊಳಕ್ಕೆ. ಇಲ್ಲಿ ತಳಗ ಚಲೋ ಇಲ್ಲ, ಮ್ಯಾಗ ಚಲೋ ಇಲ್ಲ. ನಮ್ಮ ತಂಗಿ ಬೈಲಿ ಎತ್ತೇಳು ದಿನ ಅದೇ ವಿಡಿಯೋ ಮಾಡಬೇಡ, ಬೇರೆ ಬೇರೆ ಮಾಡತ್ತಂದು. ಇದೇ ಆಯ್ತು ನೋಡ್ರಿ ವಿಡಿಯೋ ಮುಗೀತು. ಇವತ್ತು ಇಲ್ಲಿ ಜರ ತಿರುಗಾಡಿ ಕಿಶನ್ ಹೋಗೋದು. ಮತ್ತೆ ಏನು ಅರ್ಬಿನೇ ಇಲ್ಲ, ಇಲ್ಲಿ ಬರೀ ಪ್ಯಾಂಟ್ಗಳವೆ. ಪ್ಯಾಂಟ್ಗಳ ರೇಟ್ ಇರ್ತದೆ ತೊಗೊಂಡು. ನಮಗೆ ಪಸಂದ್ ಇಲ್ಲ ಪ್ಯಾಂಟ್ ಅವ, ಪಸಂದ್ ಇದ್ದು ಬೇಕು ನಮಗೆ ಪ್ಯಾಂಟ್ಗಳು. ಬೇರೆ ಚಡ್ಡಿ ಗಿಡ್ಡಿ ಇವೆಲ್ಲ ನಂಬಲ್ಲಿ ಯಾವ ಚಡ್ಡಿ ಗಿಡ್ಡಿ. ಹೊಂಟವ್ರು ಒಂದು 10-15 ಮಿನಿಟ್ ಹೇಳಿದ ಸರಿಗೆ, ಹೇಳಿ ಕಿಶನ್ ಬಂದಿದ್ದ. ಬಂದಾಯ್ತು, ಮುಗೀತು, ಟೈಮ್ ಮುಗೀತು. ಅಲ್ಲಿ ಏನು ಪಸಂದು ಬೀಳಿಲ್ಲ ಅರ್ಬಿ. ಅಲ್ಲೇ ಊರಾಗ ನೋಡು, ಅಲ್ಲೇ ಊರಾಗೆ ಚಲೋ ಇರ್ತಾವೆ ಇಲ್ಲಿಗೆ. ಈಗ ಒಂದು ಮಾತು, ಸಮುದ್ರಕ್ಕೆ ಮೀನು ಹಿಡ್ಯಕ್ಕೆ ಹೋಗಿರ್ತೀವಿ, ಒಂದು ಮೀನು ಸಿಕ್ಕಿರ್ತದೆ ನನಗೆ. ಆ ಮೀನು ತಪ್ಪಿ ಮತ್ತು ಮಿಸ್ಸಾಗಿ ಹೋಯ್ತು ಅಂದ್ರೆ ಸಮುದ್ರದಾಗ ಸುಮ್ಕೊಂಡ್ರಬೇಡ. ರೊಕ್ಕ ಹಿಂಗೆ ಮಾಡಲ್ಲ, ಅದೇ ಮೀನು ಬಜಾರ್ದಾಗೂ ಕೊಂಡ್ಕೋಬೇಕು ನೀ. ಹಂಗೆ ರೊಕ್ಕ ಮಾಡ. ಮತ್ತು ಇದು ಮಾತು ಮೀನುಗಳದಲ್ಲ, ತಿಳ್ಕೊಡ್ರಿ. ನಿನ್ನೆ ಬೊಕ್ಕಳು ಬಿಸಿಲಿತ್ತು ಜರ ಟ್ಯಾಂಕ್ಸಪ್ಪ ಜರ ಯಾಕಪ್ಪ ಅಂತಂದ್ರೆ ಇವತ್ತು ರವಿವಾರ, ಸಂತೆ ಅದ ಎಲ್ಲ ಕಡೆ, ಬಿಸಿಲು ಕಮ್ಮಿ ಅದ. ಅದ್ರ ಕಲ ಟ್ಯಾಂಕ್ಸ್ ಹಾಕ್ತೀನಿ ದೇವ್ರಿಗೆ. ನಮ್ದು ನಡೀತದ ಪಾಪ 24 hours ಅಂದ 12 ತಾಸು ಕುಂಡಿರ್ಬೇಕು ಅಲ್ಲಿ ಸಂತೆ ಮಾರ್ಲಿಕ್ಕೆ. ಎಷ್ಟು ಮಂದಿ ತೊಗೋತಾರ ಅವ್ರಿಗೂ. ನಿನ್ನೆ ಇದೂ ಭಾಳ ಇತ್ತು ಬಿಸಿಲ, ಕಾವನ ಬೊಕ್ಕಳಿತ್ತು. ಟ್ಯಾಂಕ್ಸ್ ಅಪ್ಪ ದೇವ್ರೆ. ಮಂದಿ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಕಮ್ಮಿ ಬಿಸಿಲು ಕೊಡು, ಕಮ್ಮಿ ಇದ್ದಪ್ಪ ಅದನ್ನು ಜಾಸ್ತಿ ಬಿಸಿಲು ಕೊಡು, ನಡೆಯೋದಪ್ಪ ಎಲ್ಲ ನಿನ್ನ ನಿರ್ಣಯ. ನೋಡ್ರಿ ಗೈಸ್, ಇವತ್ತು ಮಳೆ ಬರ್ಲಿಕ್ಕತ್ತದ ನಮ್ಮ ಬಿಜಾಪುರದಾಗ. ಅದಕ್ಕೆ ಎಲ್ಲ ಕಡೆ ಲೈಟ್ ಹೋಗ್ಯಾವ. ನಮ್ಮ ರೂಮ್ನಾಗ ಏನು ಮಾಡ್ಯಾವರಿಗೂ ನಮ್ಮ ಮೆಸ್ ಬಂದಿತ್ತು. ನಾನು ಹೊರಗೆ ಬಂದಿದ್ದೆ ಊಟಕ್ಕೆ, ಈಗ ಹೊಂಟೀನಿ. ನಮ್ಮ ತಂಗಿ ಬೈಲಿ ಇದ್ರೆ ದಿನ ಏನು ಬೇಸರು ಆಗಂಗೆ ವ್ಲಾಗ್ ಮಾಡ್ತೀವಿ ಅಂದರು. ಏನು ಮಾಡೋದು ದಿನ, ಮತ್ತು ಟೈಮ್ ಇರಬೇಕಲ್ಲ. ಹೇಳ್ಬೇಕಂದ್ರೆ ನಿಮ್ಗೆ ಖರೆ 100 ಹೇಳ್ತೀನಿ. ಇವಾಗ ಎಲ್ಲ ಕೆಲಸ ಮಾಡಿ ಹೋಗಿ ಮಕ್ಕೊಂಡಿರ್ತೇವೆ. ಮಕ್ಕೊಂಡು ಮುಂಜಾನೆ 9-10 ಆದರೂ ಕಾಲು ಮುಗಿಸ್ತಿರ್ತವೆ. ಯಾರಿಗೆ ಹೇಳೋಣ್ರಿ, ನಮ್ಮದು ಹೈರಾಣ. ನಮ್ಮ ತಂಗಿ ಹೇಳ್ತಾಳೆ ಫೋನ್ ಹಚ್ಚಿ, ಅದು ಮಾಡಿ ಇದು ಮಾಡು. ಇಲ್ಲಿ ನಾವು ಒಂದು ಮಾತು ಹೇಳ್ಬೇಕು ನಿಮಗೆ. ಮುಂಜಾನೆ ಕಡಿತಪ್ಪ ಅಂತಂದ್ರೆ ಸಂಜಾಳೆ ತೋರಿಸ್ಬೋದಾಗತ್ತ. ಸಂಜಾಳೆ ಕಡಿತಾವ ಮತ್ತು ನಾಳೆ ಮುಂಜಾನೆ ಮೈ ತೊಗೊಂಡ ಟೈಮ್ ತೋರಿಸ್ಬೋದಾಗತ್ತ. ಮಣಿ ಬರ ಅಷ್ಟು ಬಿಜಿ ಇದ್ದೇವೆ ನಾವು. ಇಟ್ಟೆ ಮತ್ತೇನಿಲ್ಲ. ಏನು ಎಷ್ಟು ಕಾಲು ನುಸುದ್ರಿ ಅದು ನಾವು ಬೇಸರ ಕೆಲ್ಸದ್ದು ಎಲ್ಲ ವಜ್ ಹೋಗ್ತದೆ ನಮ್ಮದು. ಏನು ಮಾಡೋದು, ಆಟಾದರೂ ಮಾಡ್ಲಾಕತ್ತೀನಿ ವಿಡಿಯೋ. ಇಟ್ಟು ಮಳೆಯಾಗೂ ಮಾಡಾಕತ್ತೀನಿ. ಇಟ್ಟು ಹೇಳಿ ನನ್ನ ಬ್ಲಾಗ್ ನಾಳೆಗೆ ನಿಮ್ಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.
ಇಟ್ಟು ಹೇಳಿ ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಂತ ಮತ್ತೆ ಸಿಗೋನು ನಾಳೆ.